ಯತ್ನಾಳ್ ಬಣದವರು ಯಡಿಯೂರಪ್ಪ ಹಾಗೇನೆ ವಿಜೇಂದ್ರ ಅವರ ವಿರುದ್ಧ ಬೈಯೋದನ್ನ ಕಂಟಿನ್ಯೂ ಮಾಡಿದ್ದಾರೆ. ಅದನ್ನು ನಿಲ್ಲಿಸಬೇಕು ಅವರು ಅಂತೇಳಿ ಹರತಾಳು ಹಾಲಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ ಏನು ಒಂದ್ ಕಡೆಯಲ್ಲಿ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ. BSY ವಿಜೇಂದ್ರಗೆ ಬೈಯುವುದನ್ನ ಮುಂದುವರಿಸಿದ್ದಾರೆ. 10 ದಿನಗಳು ಟೈಮ್ ಕೊಡಿ, ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಡಿಸೆಂಬರ್ 10 ನಾವೆಲ್ಲರೂ ದಾವಣಗೆರೆಯಲ್ಲಿ ಸೇರ್ತೀವಿ. ಬೆಂಗಳೂರಿನಲ್ಲಿ ಸಭೆ ಬಳಿಕ ಹರತಾಳು ಹಾಲಪ್ಪ ಕೊಟ್ಟಿರುವಂತ ಹೇಳಿಕೆ ಇದು. ಹೈಕಮಾಂಡ್ ನಾಯಕರು ಏನ್ ಮಾಡ್ತಾ ಇದ್ದಾರೆ ನೋಡ್ತೀವಿ. ನಿನ್ನೆಯವರೆಗೆ ನಡೆದ ಬೆಳವಣಿಗೆಗಳು ಹಾಗೆಯೇ ಮುಂದೆ ಏನಾಗಬಹುದು ಯಡಿಯೂರಪ್ಪಗೆ ಹೇಳಿದ್ದೇವೆ. ಹೀಗಾಗಿ ಕೂಡಲೇ ಇವರನ್ನ ಬಂದೋಬಸ್ತ್ ಮಾಡಬೇಕು ಅಂತ ಹೇಳಿದ್ದೇವೆ. ಯಡಿಯೂರಪ್ಪ ಕೇಂದ್ರದ ಸಂಸದೀಯ ಮಂಡಳಿಯ ಸದಸ್ಯರು ಎನ್ನುವುದಾಗಿ ಇದೇ ವೇಳೆ ಹರತಾಳು ಹಾಲಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. BSY ಯಡಿಯೂರಪ್ಪ ಹಾಗೇನೆ ವಿಜೇಂದ್ರಗೆ ಬೈಯೋದನ್ನ ಯತ್ನಾಳ್ ಬಣದವರು ಮುಂದುವರಿಸಿದ್ದಾರೆ. 10 ದಿನಗಳ ಟೈಮ್ ಕೊಡಿ, ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಡಿಸೆಂಬರ್ 10 ನಾವೆಲ್ಲರೂ ದಾವಣಗೆರೆಯಲ್ಲಿ ಸೇರ್ತೇವೆ. ಬೆಂಗಳೂರಿನಲ್ಲಿ ಸಭೆ ಬಳಿಕ ಹರತಾಳು ಹಾಲಪ್ಪ ಕೊಟ್ಟಿರುವಂತಹ ಹೇಳಿಕೆ ಇದು. ಆಗಬೇಕು ಅನ್ನೋದನ್ನು ಆಗ್ರಹಪಡಿಸಿದ್ವಿ. ಆ ಎಲ್ಲ ವಿವರಗಳನ್ನು ಹೇಳೋಕ್ಕಾಗಿರಲಿಲ್ಲ. 15-20 ದಿನಗಳಿಂದ ನಾವೇನು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿರಲಿಲ್ಲ, ಅಧ್ಯಕ್ಷರನ್ನು ಭೇಟಿಯಾಗಿರಲಿಲ್ಲ. ನಡೆದಂಥ ಎಲ್ಲ ವಿವರಗಳನ್ನು ಹೇಳಿದ್ದೇವೆ. ನಮ್ಮ ಕಡೆಯಿಂದ ಆದಂಥ ಬೆಳವಣಿಗೆಗಳನ್ನು ಅವ್ರಿಗೆ ವಿವರಿಸಿದ್ದೇವೆ. ಮತ್ತು ಅವರು ಬೈಯೋದನ್ನು ಮುಂದುವರಿಸಿದ್ದಾರೆ. ಯಡಿಯೂರಪ್ಪನವ್ರನ್ನ ಬೈಯೋದು, ಪಕ್ಷದ ಅಧ್ಯಕ್ಷರನ್ನು ಬೈಯೋದು ಅಂದರೆ ಪಕ್ಷವನ್ನೇ ಬೈದ ಹಾಗೆ, ಪಕ್ಷದ ಬಗ್ಗೆ ಪಕ್ಷವನ್ನೇ ವಿರೋಧ ಮಾಡಿದ ಹಾಗೆ. ಇದು ಮಾಡಿಕೂಡ್ದು, ಇದನ್ನು ಕೂಡಲೇ ನೀವೊಂದು ಬಂದೋಬಸ್ತ್ ಮಾಡಿ ಅಂತ ಹೇಳಿದ್ದೇವೆ. ಮತ್ತು ಯಡಿಯೂರಪ್ಪನವ್ರು ಅಷ್ಟೇ ಸೀನಿಯರ್ ಲೀಡರ್ ಅಷ್ಟೇ ಅಲ್ಲ, ಅವರು ನಮ್ಮ ಪಕ್ಷದ ರಾಷ್ಟ್ರೀಯ ಸಂಸದೀಯ ಮಂಡಳಿಯ ಸದಸ್ಯರು. ಹಾಗಾಗಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಅವರೆಲ್ಲವನ್ನು ಕೇಳಿಸ್ಕೊಂಡಿದ್ದಾರೆ. ಇನ್ನೊಂದು 10 ದಿನ ಟೈಮ್ ಕೊಡಿಯಪ್ಪ, ನೋಡೋಣ, ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಕೂಡಲೇ ನೀವೆಲ್ಲ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಮತ್ತು ಜಿಲ್ಲೆಗೆ ಹೋಗಿ ಪಕ್ಷ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಳಿ ಮತ್ತು ಸಕ್ರಿಯ ಸದಸ್ಯರು ಮಾಡಬೇಕಾಗಿದೆ, ಬೂತ್ ಸಮಿತಿ ಅಧ್ಯಕ್ಷರು ಮಾಡಬೇಕಾಗಿದೆ, ಮಂಡಲ ಅಧ್ಯಕ್ಷರು ನೇಮಕ ಆಗಬೇಕಾಗಿದೆ. ಅಲ್ಲೆಲ್ಲ ಹೋಗಿ ಸಲಹೆ ಸೂಚನೆಗಳನ್ನು ಕೊಡಿ, ಹೆಚ್ಚು ಸಕ್ರಿಯ ಸದಸ್ಯರನ್ನ ಮಾಡಿಸಿ ಅಂತ ಹೇಳಿದ್ದಾರೆ. ಆದ್ದರಿಂದ ಇವತ್ತಿನಿಂದ ನಾವು 9ನೇ ತಾರೀಕುವರೆಗೆ ಆ ಕೆಲಸವನ್ನು ನಮ್ಮ ಕ್ಷೇತ್ರಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನಮ್ಮ ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸೋಕೆ ಹೇಳಿದ್ದಾರೆ. ನಿಭಾಯಿಸ್ತೇವೆ. ಆಗಬೇಕು ಅನ್ನೋದನ್ನು ಆಗ್ರಹಪಡಿಸಿದ್ವಿ. ಆ ಎಲ್ಲ ವಿವರಗಳನ್ನು ಹೇಳೋಕ್ಕಾಗಿರಲಿಲ್ಲ. 15-20 ದಿನಗಳಿಂದ ನಾವೇನು ಯಡಿಯೂರಪ್ಪನವ್ರನ್ನ ಭೇಟಿಯಾಗಿರಲಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.